ಸೊ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಸೆಕೆಂಡ್ ಎಕ್ಸಸೈಸ್ 5.2 ಮಾಡೋಣ. 5.2ನಲ್ಲಿ ಫಸ್ಟ್ ಮೇನ್ ಈಸ್ fill in the blanks in the following table given that A is the first term, D is the common difference and AN the nth term of an AP. ಓಕೆ, ಇಲ್ಲೊಂದು ಟೇಬಲ್ ಕೊಟ್ಟಿದ್ದಾರೆ ನೋಡ್ಬೋದು ನೀವು. ಈ ಟೇಬಲ್ಲು ಇಲ್ಲಿ ಎ ಫಸ್ಟ್ ಟರ್ಮ್, ಡಿ ಕಾಮನ್ ಡಿಫರೆನ್ಸ್, ಎನ್ ನಂಬರ್ ಆಫ್ ಟರ್ಮ್ಸ್, ಎನ್ nth ಟರ್ಮ್ ಅಂತ ಕೊಟ್ಟವ್ರೆ. ಈ 4 ವೇರಿಯೇಬಲ್ಸಲ್ಲಿ ಯಾವ್ದಾದ್ರು 3 ಕೊಡ್ತಾನೆ, ಇನ್ನೊಂದನ್ನು ನಾವು ಬ್ಲ್ಯಾಂಕ್ ಇದೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಸಬ್ ಕ್ವೆಶ್ಚನ್ 1ನಲ್ಲಿ ಎ ಈಸ್ ಗಿವನ್ 7, ಡಿ ಈಸ್ 3, n is 8 and an is asked. ಓಕೆ, ಸೊ ವಿ ನೀಡ್ ಟು ಫೈಂಡ್ ಔಟ್ an ಫೈಂಡ್ ಔಟ್ ಮಾಡಬೇಕು. ನೋಡಿ, ಈಗ ನಾವು ಇಲ್ಲಿ an ಫೈಂಡ್ ಔಟ್ ಮಾಡಬೇಕು. nth ಟರ್ಮ್ ಮೀನ್ಸ್ ಎನಿ ಟರ್ಮ್. ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಯಾವುದೇ ಟರ್ಮ್ ಫೈಂಡ್ ಔಟ್ ಮಾಡಬೇಕಾದ್ರೂ ಏನು ಫಾರ್ಮುಲಾ ಯೂಸ್ ಮಾಡ್ತೀವಿ, ಅಥವಾ ಯಾವುದೇ ಟರ್ಮ್ ಕೊಟ್ಟಿದ್ರೂ ಏನು ಫಾರ್ಮುಲಾ ಯೂಸ್ ಮಾಡ್ತೀವಿ. ಇಲ್ಲಿ ಡೈರೆಕ್ಟ್ ಕ್ವಶನ್ ಇದು, ಫೈಂಡ್ an ಅಂತ ಹೇಳಿದ್ದಾರೆ. ಆದ್ದರಿಂದ an ಫಾರ್ಮುಲಾ ಹಾಕೋಣ ಫಸ್ಟ್. ಓಕೆ, ವಿ ನೋ ದಟ್ an ಈಸ್ ಈಕ್ವಲ್ ಟು a ಪ್ಲಸ್ ಆಫ್ n minus 1 into d is the formula. Substitute ಮಾಡಿ. n is given 8, so replace n by 8 is equal to a is given 7 plus of n is given 8, so replace n by 8 minus 1 into d is given 3, so replace d by 3. So a8 is equal to 7 plus 8 minus 1 is again 7 of 3. Next, here we have 7 plus 7 bracket 3 ಇದೆ. Bracket stands for multiplication. So there is a multiplication in between these two and there is addition in between these two plus ಇರೋದ್ರಿಂದ ಕೆಲವರು ಇದನ್ನ ಆ್ಯಡ್ ಮಾಡಿಬಿಡ್ತಾರೆ. 7 plus 7 14 3 ಅಂತ ಮಾಡ್ತಾರೆ. ಅದು ರಾಂಗು. ಇಲ್ಲಿ ಮಲ್ಟಿಪ್ಲಿಕೇಶನು ಮತ್ತು ಅಡಿಷನ್ನು ಮಿಕ್ಸ್ ಆಗಿದ್ದಾಗ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮಲ್ಟಿಪ್ಲಿಕೇಶನು ಡಿವಿಷನ್ ಒಂದು ಗ್ರೂಪು, ಅದು ಫಸ್ಟ್ ಆಗಬೇಕು. ಅಡಿಷನು ಸಬ್ಟ್ರಾಕ್ಷನ್ ಲಾಸ್ಟಲ್ಲಿ ಮಾಡಬೇಕು. ಓಕೆ, ಆದ್ದರಿಂದ 7 ಹೀಗೆ ಇಟ್ಕೊಳ್ಳಿ. ಫಸ್ಟ್ ಇವೆರಡು ಮಲ್ಟಿಪ್ಲೈ ಮಾಡಿ. 7 3 is 21 ಪ್ಲಸ್ 7 ಈಸ್ 28. ಸೊ a8 is equal to 28 ಬಂತು. ಸೊ ದಿಸ್ ಈಸ್ ಆನ್ಸರ್ ಫಾರ್ ಫಸ್ಟ್ ಒನ್, ಸಬ್ ಕ್ವೆಶ್ಚನ್ 1. ಓಕೆ, ನೆಕ್ಸ್ಟ್ ಫಸ್ಟ್ ಮೇನಲ್ಲಿ ಸಬ್ ಕ್ವೆಶ್ಚನ್ 2 ಮಾಡೋಣ. ಸಬ್ ಕ್ವೆಶ್ಚನ್ 2 ಡೇಟಾ ನೋಡಿ. ಫಸ್ಟು ಎ ಈಸ್ -18, ದಟ್ ಮೀನ್ಸ್ ಫಸ್ಟ್ ಟರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ -18. ಡಿ ಈಸ್ ಗಿವನ್ ಬ್ಲ್ಯಾಂಕ್ ದೇರ್, ಟೇಬಲಲ್ಲಿ ಡಿ ಬ್ಲ್ಯಾಂಕ್ ಬಿಟ್ಟಿದ್ದಾರೆ, ಅಂದರೆ ವಿ ಹ್ಯಾವ್ ಟು ಫೈಂಡ್ ಔಟ್ ಡಿ. ಸೊ ಡಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಎನ್ ಈಸ್ ಗಿವನ್ 10, an ಈಸ್ ಗಿವನ್ 0. ಆ್ಯಸ್ an ಈಸ್ ಗಿವನ್ ವಿ ಹ್ಯಾವ್ ಟು ಯೂಸ್ an ಫಾರ್ಮುಲಾ ಓನ್ಲಿ, ಆ್ಯಂಡ್ ವಿ ನೋ ದಟ್ an ಈಸ್ ಈಕ್ವಲ್ ಟು a ಪ್ಲಸ್ ಆಫ್ n minus 1 into d is the formula, and substitute all the given values. Okay, an is given 0, therefore replace an by 0 is equal to a is given -18, so replace a by -18 plus of n is given as 10, so replace n by 10 minus 1 of d is blank there, so d is the question. ಸೊ ಲೆಟ್ ಇಟ್ ಬಿ ಡಿ ಓನ್ಲಿ. ಡಿ ನಮಗೆ ಗೊತ್ತಿಲ್ಲ, ಸೊ ಡಿ ಹಾಗೆ ಇರಲಿ. ಓಕೆ, ಈಗ 0 ಈಸ್ ಈಕ್ವಲ್ ಟು -18 ಪ್ಲಸ್ ಆಫ್ 10 minus 1 ಬಿಕಮ್ಸ್ 9 ಬ್ರ್ಯಾಕೆಟಲ್ಲಿ, ಹೊರಗಡೆ ಡಿ ಇದೆ. ನೆಕ್ಸ್ಟ್ 0 ಈಸ್ ಈಕ್ವಲ್ ಟು -18 ಪ್ಲಸ್ 9 ಬ್ರ್ಯಾಕೆಟ್ ಮೀನ್ಸ್ ಇಂಟು 9 ಇಂಟು ಡಿ 9d ಬರ್ತದೆ. ಓಕೆ, ಸೊ ನಾವಿಲ್ಲಿ ಡಿ ಫೈಂಡ್ ಔಟ್ ಮಾಡಬೇಕಾದ್ರಿಂದ ಡಿ ನಮಗೆ LHS ಲೆಫ್ಟ್ ಸೈಡ್ ಇದ್ದರೆ ಬೆಟರ್. ಇಲ್ಲೇನಾಗಿದ್ರೆ ಈಕ್ವಲ್ಸ್ ನೋಡಿ, ಈಕ್ವಲ್ಸ್ ಇದು LHS ಲೆಫ್ಟ್ ಹ್ಯಾಂಡ್ ಸೈಡ್, ಇದು RHS. ಸೊ ಅನ್ನೋನ್ ಟರ್ಮ್ RHS ಅಲ್ಲಿದೆ. ಅನ್ನೋನ್ ಟರ್ಮ್ RHS ಅಲ್ಲಿ ಇದ್ದರೆ ನೀವು LHS ಅಂಡ್ RHS ಪೂರ್ತಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ಪೂರ್ತಿ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಸೈನ್ ಚೇಂಜ್ ಆಗಲ್ಲ ಅಲ್ಲಿ, ಇದು ಪೂರ್ತಿ ಈ ಕಡೆ ಬರ್ಕೊಳ್ಳಿ. ಅಂದರೆ -18 ಪ್ಲಸ್ 9d ಈಸ್ ಈಕ್ವಲ್ 0. ಪೂರ್ತಿ LHS ಅಂಡ್ RHS ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಅವಾಗ ಸೈನ್ ಚೇಂಜ್ ಆಗಲ್ಲ. ನೆಕ್ಸ್ಟು ಇಲ್ಲಿ -18 ಇಲ್ಲಿ ಇದ್ದರೆ ವೇಸ್ಟು, ಇದು ಡಿ ಇದೆ, ಅನ್ಲೈಕ್ ಟರ್ಮ್ಸ್ ಆಗಲ್ಲ. ಸೊ -18 ಆ ಕಡೆ ತಗೊಳ್ಳಿ. ಇವೆರಡರ ಮಧ್ಯೆ ಪ್ಲಸ್ ಇರೋದ್ರಿಂದ ಟ್ರಾನ್ಸ್ಪೋಸ್ ಮಾಡ್ತೀವಿ. ಸೊ -18 ಟ್ರಾನ್ಸ್ಪೋಸ್ ಆದರೆ ಪ್ಲಸ್ ಆಗುತ್ತೆ. ಸೊ ರಿಮೈನಿಂಗ್ 9d ಈಸ್ ಈಕ್ವಲ್ ಟು 0. -18 ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, ಟ್ರಾನ್ಸ್ಪೋಸ್ ಮಾಡಿದಾಗ +18 ಆಗುತ್ತೆ. ಸೊ 9d ಈಸ್ ಈಕ್ವಲ್ ಟು 0 + 18 ಈಸ್ 18. ದೇರ್ ಫೋರ್ ಡಿ ಈಸ್ ಈಕ್ವಲ್ ಟು 18/9 ಬರ್ತದೆ.
ಇಲ್ಲಿ 9 ಎಲ್ ಎಚ್ ಎಸ್ ಇರ್ತಕ್ಕಂಥ 9 ನಾವು ಆರ್ ಎಚ್ ಎಸ್ ತೊಗೊಂಡೋದ್ವಿ. ಯಾವ ಮೆಥಡಲ್ಲಿ? ಕ್ರಾಸ್ ಮಲ್ಟಿಪ್ಲಿಕೇಶನಲ್ಲಿ. ಇವೆಲ್ಲ ನಿಮಗೆ ಏತಲ್ಲಿ ಬಂದಿರ್ತದೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಯಾವಾಗ ಮಾಡ್ತೀವಿ ಅಂದರೆ ನಾವು ಇಲ್ಲಿ ನೋಡಿ 9ಗೂ ಡಿಗೂ ಮಧ್ಯೆ ಪ್ಲಸ್ಸು ಮೈನಸ್ ಇಲ್ಲ. ಪ್ಲಸ್ಸು ಮೈನಸ್ ಇಲ್ಲ ಅಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 9 ಏನಾಗ್ತದೆ, ಪೊಸಿಷನ್ ಚೇಂಜ್ ಆಗಿಬಿಟ್ಟು ಕೆಳಗೆ ಬರ್ತದೆ. ಅದೇ ಇಲ್ಲಿ ನೋಡಿ 18 ಆದರೆ ನಾವು ಟ್ರಾನ್ಸ್ಪೋಸ್ ಮಾಡಿದ್ವಿ. ರೀಸನ್ ಏನು ಅಂತಂದರೆ ಇದು ನಾವು ಇಲ್ಲೇ ಇಟ್ಕೊತಿದ್ದೀವಿ, ಇದು ಮೂವಿಂಗ್ ಟರ್ಮು. ರಿಟೈನಿಂಗ್ ಟರ್ಮ್ಗೂ ಮೂವಿಂಗ್ ಟರ್ಮ್ಗೂ ಮಧ್ಯೆ ಪ್ಲಸ್ ಇದೆ. ಸೊ ಟೂ ಟರ್ಮ್ಸ್ ಮಧ್ಯೆ ಪ್ಲಸ್ಸು ಮೈನಸ್ ಇದ್ದಾಗ ಟ್ರಾನ್ಸ್ಪೋಸ್ ಮಾಡ್ತೀವಿ. ಟ್ರಾನ್ಸ್ಪೋಸ್ ಮಾಡಿದಾಗ ಸೈನ್ ಚೇಂಜ್ ಆಗುತ್ತೆ. ಅದೇ ಟೂ ಟರ್ಮ್ಸ್ ಮಧ್ಯೆ ಪ್ಲಸ್ಸು ಮೈನಸ್ ಇಲ್ಲದೆ ಹೋದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಪೊಸಿಷನ್ ಚೇಂಜ್ ಆಗುತ್ತೆ, ಸೈನ್ ಚೇಂಜ್ ಆಗಲ್ಲ. ಮೇಲಿರೋದು ಕೆಳಗೆ ಬರ್ತದೆ, ಕೆಳಗಿರೋದು ಮೇಲಾಗುತ್ತೆ. ಅಂದರೆ ನ್ಯೂಮರೇಟರ್ ಡಿನಾಮಿನೇಟರ್ ಏನಾಗ್ತದೆ, ಪೊಸಿಷನ್ ಚೇಂಜ್ ಆಗುತ್ತೆ. ಓಕೆ, ಸೊ ಡಿ ಈಸ್ ಈಕ್ವಲ್ ಟು 18/9. ಸೊ 9 1s 9 2s, therefore ಡಿ ಈಸ್ ಈಕ್ವಲ್ ಟು ಎಷ್ಟು ಬಂತು, 2 is the answer for sub question 2. Okay. Okay, so in the same main first main ಅಲ್ಲಿ ಈಗ ಥರ್ಡ್ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಥರ್ಡ್ ಪ್ರಾಬ್ಲಮ್ ಡೇಟಾ ಈಸ್ ಎ ಈಸ್ ಬ್ಲ್ಯಾಂಕ್. ಅಲ್ಲಿ ನೀವು ಟೇಬಲ್ ನೋಡ್ಬೋದು, ಬ್ಲ್ಯಾಂಕ್ ಇದೆ ಅಂದರೆ ಕ್ವಶನ್ ಅದು ಫೈಂಡ್ ಔಟ್ ಮಾಡಬೇಕು. ಡಿ ಈಸ್ -3, ಎನ್ ಈಸ್ 18, ಎ ಎನ್ ಈಸ್ -5. ಸೊ ಆಸ್ ಎ ಎನ್ ಈಸ್ ಗಿವನ್, ವಿ ಸ್ಟಾರ್ಟ್ ವಿತ್ ಎ ಎನ್ ಫಾರ್ಮುಲಾ. ವಿ ನೋ ದಟ್ ಎ ಎನ್ ಈಸ್ ಈಕ್ವಲ್ ಟು a plus of n minus 1 into d is the formula. Substitute the values. an is given as -5. So replace an by -5 is equal to a. A we don't know, so let it be a only. Plus of n. n is given as 18. So replace n by 18 minus 1 as it is. d is given -3. So d place ಅಲ್ಲಿ -3 ಬರ್ಕೊಳ್ಳಿ. ಮೈನಸ್ ಬಂದರೆ ಬ್ರಾಕೆಟ್ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅದಕ್ಕೆ ಮೀನಿಂಗ್ ಚೇಂಜ್ ಆಗ್ತದೆ. ಬ್ರಾಕೆಟ್ ಹಾಕ್ಕೊಳ್ಳಿ ಮೈನಸ್ ಬಂದಾಗ. ನೆಕ್ಸ್ಟ್ ಸಿಂಪ್ಲಿಫಿಕೇಶನ್, -5 ಈಸ್ ಈಕ್ವಲ್ ಟು ಎ ಪ್ಲಸ್ ಆಫ್ 18 minus 1 ಸಬ್ಟ್ರಾಕ್ಟ್ ಮಾಡಬೇಕು. 18 minus 1 ಈಸ್ 17 and outside the bracket -3 is there. Next, -5 is equal to a, this is plus 17, this is -3, in between bracket means into is there. Multiply them, plus into minus, minus 17 3 is a 51. Now here a is the unknown term. Unknown term is in the RHS. So let us exchange LHS and RHS. ಇದು ಪೂರ್ತಿ ಈ ಕಡೆ ಬರ್ಕೊಳ್ಳಿ. That means a minus 51 is equal to -5. ಈಗ a ಬೇಕಾದ್ರೆ ನಮಗೆ a ಮಾತ್ರ ಇಲ್ಲಿ ಇಟ್ಕೊಳ್ಳಿ. ಈ -51 ಆ ಕಡೆ ಮೂವ್ ಮಾಡೋಣ. -15 ಆ ಕಡೆ ಮೂವ್ ಮಾಡಬೇಕಾದ್ರೆ ಎರಡು ವೇಸ್ ಇದೆ, ಒಂದು ಟ್ರಾನ್ಸ್ಪೋಸಿಂಗ್, ಇನ್ನೊಂದು ಕ್ರಾಸ್ ಮಲ್ಟಿಪ್ಲಿಕೇಶನ್. ಬಟ್ ಇವೆರಡರ ಮಧ್ಯೆ ಮೈನಸ್ ಇರೋದ್ರಿಂದ ಟ್ರಾನ್ಸ್ಪೋಸ್ ಮಾಡ್ತೀವಿ. ಪ್ಲಸ್ ಇದ್ರು ಮೈನಸ್ ಇದ್ರು ಟ್ರಾನ್ಸ್ಪೋಸ್ ಮಾಡ್ತೀವಿ. therefore a is equal to, ಇಲ್ಲಿ ಮೊದಲೇ -5 ಇದೆ, -51 ಟ್ರಾನ್ಸ್ಪೋಸ್ ಆದರೆ +51 ಆಗುತ್ತೆ. ಯಾವುದೇ ಟರ್ಮ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಸೈನ್ ಚೇಂಜ್ ಆಗುತ್ತೆ. ಸೊ a is equal to, now we have opposite sign, plus and minus. Grade sign is plus, subtract them. 51 ಅಲ್ಲಿ 5 subtract ಮಾಡಿದ್ರೆ ಎಷ್ಟು ಬರ್ತದೆ, 46. ಸೊ a first term is 46 is the answer for sub question 3 in the first main. Okay. ಸೊ ಅದೇ ಮೇನಲ್ಲಿ ಫೋರ್ತ್ ಪ್ರಾಬ್ಲಮ್ ನೋಡಿ. ಡೇಟಾ ಎ ಈಸ್ -18.9, ಡಿ ಈಸ್ ಗಿವನ್ 2.5, ಎನ್ ಈಸ್ ಬ್ಲ್ಯಾಂಕ್ ದೇರ್. ಕ್ವಶನ್ ಹಾಕೊಳ್ಳಿ. ಎ ಎನ್ ಈಸ್ 3.6. ಅಗೇನ್ ಎ ಎನ್ ಕೊಟ್ಟಿರೋದ್ರಿಂದ ವಿ ಬಿಗಿನ್ ವಿತ್ ಎ ಎನ್ ಫಾರ್ಮುಲಾ. ವಿ ನೋ ದಟ್ ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಆಫ್ ಎನ್ ಮೈನಸ್ 1 ಇಂಟು ಡಿ. ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಎ ಎನ್ ಈಸ್ ಗಿವನ್ 3.6. ಸೊ ರೀಪ್ಲೇಸ್ ಎ ಎನ್ ಬೈ 3.6 ಈಸ್ ಈಕ್ವಲ್ ಟು ಎ. ಎ ಈಸ್ ಗಿವನ್ -18.9, ಎ ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ, ಆಫ್ ಎನ್. ಎನ್ ಆಗ್ತಿಲ್ಲ ಕ್ವಶನ್ ಮಾರ್ಕ್. ಎನ್ ವಿ ಈಸ್ ದ ಥಿಂಗ್ ದಟ್ ವಿ ನೀಡ್ ಟು ಫೈಂಡ್ ಔಟ್. ಓಕೆ, ಸೊ ಎನ್ ರಿಮೇನ್ಸ್ ಆಸ್ ಎನ್ ಓನ್ಲಿ. ಎನ್ ಮೈನಸ್ 1 ಇಂಟು ಡಿ. ಡಿ ಈಸ್ ಗಿವನ್ ಆಸ್ 2.5. ಸೊ ಡಿ ಪ್ಲಸ್ ಅಲ್ಲಿ 2.5 ಹಾಕೊಳ್ಳಿ. ಅಲ್ಲಿಗೆ ಎಲ್ಲ ವ್ಯಾಲ್ಯೂಸು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ನಾವು. ಈಗ ಸಿಂಪ್ಲಿಫಿಕೇಶನ್, 3.6 ಈಸ್ ಈಕ್ವಲ್ ಟು -18.9. ಫಸ್ಟ್ ಈ ಬ್ರಾಕೆಟ್ ರಿಮೂವ್ ಮಾಡೋಣ. ವಿತಿನ್ ದ ಬ್ರಾಕೆಟ್ n-1 ಇದೆ. ಇವೆರಡು ಅನ್ಲೈಕ್ ಟರ್ಮ್ಸು, ಸಬ್ಟ್ರಾಕ್ಟ್ಸ್ ನಾಟ್ ಪಾಸಿಬಲ್. ಬ್ರಾಕೆಟ್ ರಿಮೂವ್ ಮಾಡೋಣ. ಬ್ರಾಕೆಟ್ ರಿಮೂವ್ ಮಾಡ್ಬೇಕಾದ್ರೆ ಈ ಬ್ರಾಕೆಟ್ಗೆ ಒಂದು ಸೈಡ್ ಪ್ಲಸ್ ಇದೆ, ಇನ್ನೊಂದು ಕಡೆ 2.5 ಇದೆ. ಸೊ ಮಲ್ಟಿಪ್ಲೈ ವಿತ್ ಪ್ಲಸ್ 2.5. ಸೊ ಬ್ರಾಕೆಟ್ ರಿಮೂವ್ ಮಾಡ್ಬೇಕಾದ್ರೆ ನಾವು ಔಟ್ ಸೈಡ್ ಟರ್ಮಿಂದ ಬ್ರಾಕೆಟ್ ಒಳಗಿರತಕ್ಕಂಥ ಎಲ್ಲ ಟರ್ಮ್ಸು ಮಲ್ಟಿಪ್ಲೈ ಮಾಡಬೇಕು, ಅದು ತುಂಬ ಇಂಪಾರ್ಟೆಂಟು. ಪ್ಲಸ್ ಇಂಟು ಪ್ಲಸ್, ಪ್ಲಸ್ 2.5 ಇಂಟು ಎನ್ ಬಿಕಮ್ಸ್ 2.5 ಎನ್. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್, ಮೈನಸ್ 2.5 ಇಂಟು 1 ಈಸ್ 2.5. ಓಕೆ, ನೆಕ್ಸ್ಟ್ 3.6 ಈಸ್ ಈಕ್ವಲ್ ಟು, ಇಲ್ಲಿ ಇವೆರಡು ಲೈಕ್ ಟರ್ಮ್ಸ್ ಆಗುತ್ತೆ, ಬೋತ್ ಆರ್ ಡೆಸಿಮಲ್ಸ್. ಇದು ಅನ್ಲೈಕ್ ಟರ್ಮ್ ಎನ್ ಜೊತೆಗಿರೋದ್ರಿಂದ. ಬಟ್ ಇವೆರಡು ಏನಾಗಿದೆ, ಮೈನಸ್ ಮೈನಸ್, ಎರಡು ಮೈನಸ್ ಇದೆ. ವೆನ್ ಸೈನ್ಸ್ ಆರ್ ಸೇಮ್
ವಿ ಪುಟ್ ದ ಸೇಮ್ ಸೈನ್ ಅಂಡ್ ಆ್ಯಡ್ ದೆಮ್. ಓಕೆ, ಸೊ ಇವೆರಡಕ್ಕೂ ಮೈನಸ್ ಇರೋದನ್ನ ಮೈನಸ್ ಹಾಕ್ಕೊಳ್ಳಿ, ಆ್ಯಡ್ ಮಾಡಿ. ಸೊ ಇದನ್ನು ಆ್ಯಡ್ ಮಾಡಿದ್ರೆ 5 + 9 ಈಸ್ 14 means 4 carry 1. 1 + 2 is 3. 3 + 8 is 11 means 1 carry 1. 1 + 1 is 2. Put point after 1 place. ಸೊ ಇವೆರಡು ಆ್ಯಡ್ ಮಾಡಿದ್ರೆ -21.4 ಬರ್ತದೆ. ಇದು ಹಾಗೆ ಬರ್ಕೊಳ್ಳಿ, ಪ್ಲಸ್ 2.5n. ಓಕೆ, ಹೇಗೇನು ಇಲ್ಲಿ ಅನ್ನೋನ್ ಟರ್ಮ್ ಬಂದು ಎನ್, ಅದು RHS ಅಲ್ಲಿದೆ. ಸೊ RHS LHS ಪೂರ್ತಿ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಈ ಕಡೆಗೆ. ಸೊ ಅವಾಗ ಏನಾಗುತ್ತದೆ, -21.4 + 2.5n = 3.6 ಬಂತು. ನೆಕ್ಸ್ಟ್ ಈ ಟರ್ಮ್ ಇಲ್ಲಿದ್ದು ವೇಸ್ಟ್ ಇದು, ಯಾಕಂದರೆ ಇದು ಎನ್ ಇದೆ, ಇದು ಬರೀ ನಂಬರು. ಅನ್ಲೇಕ್ ಟರ್ಮ್ಸು ಅಡಿಷನ್ ಸಬ್ಟ್ರಾಕ್ಷನ್ ಸಾಧ್ಯ ಇಲ್ಲ. ಇದು ಈ ಕಡೆ ಬಂದರೆ ಲೇಕ್ ಟರ್ಮ್ ಸಿಗ್ತದೆ. ಅದರಿಂದ -21.4ನ ಇದನ್ನು ರಿಟೈನ್ ಮಾಡ್ಕೊತೀವಿ, ಇದನ್ನು ಮೂವ್ ಮಾಡಬೇಕು, ಮಧ್ಯ ಪ್ಲಸ್ ಇದೆ, ಅದನ್ನ ಟ್ರಾನ್ಸ್ಪೋಸ್ ಮಾಡಿ. ಸೊ ಏನರ್ಥದಲ್ಲಿ 2.5n = 3.6. ಇದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ -21.4 ಬಿಕಮ್ಸ್ +21.4. ದೆನ್ 2.5n = ಇವೆರಡು ಆ್ಯಡ್ ಮಾಡ್ತೀರಾ, 3.6 + 21.4 ಹಾಗೆ ಮಾಡ್ಬೋದು, ಇಲ್ಲಾಂದರೆ ಪಕ್ಕದಲ್ಲಿ ಹಾಕಿ ಮಾಡ್ಕೊಳ್ಳಿ. 21.4 + 3.6 ಪಾಯಿಂಟ್ ಕೆಳಗೆ ಪಾಯಿಂಟ್ ಬರೋಂಗೆ ಬರ್ಕೋಬೇಕು, ಆ್ಯಡ್ ಮಾಡಿ. 6 + 4 means 10. 10 means 0 carry 1. 1 + 1 is 2. 2 + 3 is 5. 2 remains. ದೆನ್ ಪಾಯಿಂಟ್ ಕೆಳಗೆ ಪಾಯಿಂಟ್ ಹಾಕ್ಕೊಳ್ಳಿ, 25.0. ಪಾಯಿಂಟ್ ಆದಮೇಲೆ 0 ಬಂದರೆ ಪಾಯಿಂಟು ಬೇಕಾಗಿಲ್ಲ, 0ನೂ ಬೇಕಾಗಿಲ್ಲ, ನೀವು 25 ಅಂತ ಬೇಕಾದ್ರೆ ಬರೀಬಹುದು, ಇಲ್ಲ 25.0 ಬೇಕಾದ್ರೆ ಬರೀಬೋದು, ನಿಮ್ಮ ಇಷ್ಟ, ತಪ್ಪೇನಿಲ್ಲ. ಸೊ 2.5n = 25 ಆದರೆ ದೆನ್ n = 25/2.5 ಬಂತು. ಸೊ 25/2.5 ಅಂದರೆ 2.5 ಅಂದರೆ 25ನ ಡಿವೈಡ್ ಮಾಡಬೇಕು, ಆ್ಯಕ್ಚುಲಿ ಕ್ಯಾನ್ಸಲೇಷನ್ ಅಥವಾ ಡಿವಿಷನ್ ಮಾಡಬೇಕು. ಇದು ಹೋಲ್ ನಂಬರು, ಇದು ಡೆಸಿಮಲ್ ನಂಬರ್, ಅದರಿಂದ ಕೆಲವರಿಗೆ ಕನ್ಫ್ಯೂಸ್ ಆಗುತ್ತೆ ಡಿವಿಷನ್ ಮಾಡೋಕ್ಕೆ. ಹಾಗೆ ಕನ್ಫ್ಯೂಸ್ ಆದರೆ ಪಾಯಿಂಟ್ನ ರಿಮೂವ್ ಮಾಡ್ಕೊಳ್ಳಿ. ಪಾಯಿಂಟ್ ರಿಮೂವ್ ಮಾಡೋದು ಹೇಗೆ ಅಂದರೆ, ಡಿನಾಮಿನೇಟರ್ ಪಾಯಿಂಟ್ ಇದೆ, ನ್ಯೂಮರೇಟರ್ ಇಲ್ಲ ಅಂದರೆ ನೀವೇ ಹಾಕ್ಕೊಳ್ಳಿ, ತಪ್ಪೇನಿಲ್ಲ, ಎಲ್ಲಿ ಬೇಕಾದ್ರೂ ಪಾಯಿಂಟ್ ಹಾಕ್ಕೋಬೋದು. ಡಿನಾಮಿನೇಟರ್ ಪಾಯಿಂಟ್ ಆದಮೇಲೆ ಒಂದು ಪ್ಲೇಸ್ ಇದೆ, ಒಂದು ಡಿಜಿಟ್ ಇದೆ, ಅದನ್ನ ನೀವು ಇಲ್ಲಿ ಪಾಯಿಂಟ್ ಆದಮೇಲೆ 10 ಹಾಕ್ಕೊಳ್ಳಿ. ಸೊ ಪಾಯಿಂಟ್ ಆದಮೇಲೆ ಎಷ್ಟು ಜೀರೋಸ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹಾಕೋಬೋದು, ನಮ್ಮ ಕನ್ವೀನಿಯಂಟ್ಗೆ ಹಾಕ್ಕೊಳ್ಳಿ. ನಾವು ವಿ ಹ್ಯಾವ್ ಪಾಯಿಂಟ್ ಬೋತ್ ಇನ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್. ಇಲ್ಲೂ ಪಾಯಿಂಟ್ ಆದಮೇಲೆ ಒಂದು ಪ್ಲೇಸ್ ಇದೆ, ಇಲ್ಲೂ ಪಾಯಿಂಟ್ ಒಂದು ಪ್ಲೇಸ್ ಇದೆ. ಹೀಗಿದ್ದರೆ ಮೇಲೂ ಪಾಯಿಂಟ್ ಇರಬೇಕು, ಕೆಳಗಡೆನೂ ಪಾಯಿಂಟ್ ಇರಬೇಕು. ಮೇಲೆ ಪಾಯಿಂಟ್ ಆದಮೇಲೆ ಎಷ್ಟು ಪ್ಲೇಸ್ ಇದೆಯೋ ಡೆಸಿಮಲ್ ಪ್ಲೇಸು, ಕೆಳಗೂ ಪಾಯಿಂಟ್ ಆದಮೇಲೆ ಅಷ್ಟೇ ಡೆಸಿಮಲ್ ಪ್ಲೇಸ್ ಇದ್ದರೆ, ಡೆಸಿಮಲ್ ಪ್ಲೇಸ್ ಅಂದರೆ ಪಾಯಿಂಟಿಂದ ರೈಟ್ ಸೈಡ್ಗೆ, ಪಾಯಿಂಟಿಂದ ಲೆಫ್ಟ್ ಸೈಡಿಗೆ ಒಂದು ಸಂಬಂಧ ಇಲ್ಲ, ಪಾಯಿಂಟಿಂದ ರೈಟ್ ಸೈಡ್ಗೆ ಎಷ್ಟು ಡೆಸಿಮಲ್ ಪ್ಲೇಸ್ ಇದೆಯೋ ಅಷ್ಟೇ ಇದ್ದರೆ ಮೇಲೆ ಕೆಳಗಡೆ ಪಾಯಿಂಟ್ ಕ್ಯಾನ್ಸಲ್ ಆಗಿಬಿಡ್ತದೆ. ಸೊ ವಿ ಕ್ಯಾನ್ ರೈಟ್ n = 250/25. ಪಾಯಿಂಟ್ ಬಿಟ್ಬಿಡ್ತೀವಿ, ಕ್ಯಾನ್ಸಲ್ ಆಗಿಬಿಡ್ತದೆ. ಇದನ್ನು ಕ್ಯಾನ್ಸಲ್ ಮಾಡಿದ್ರೆ 25 1s 25, 0 ರಿಮೈನ್ಸ್, 25 zeros 0. ಸೊ ಫೈನಲಿ n = 10/1. 1 ಬೇಕಾಗಿಲ್ಲ, 10 ಬಂತು. ಓಕೆ. ಸೊ ಅದೇ ಮೇನಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್, 5th ಪ್ರಾಬ್ಲಮ್, ಸಬ್ ಕ್ವೆಶ್ಚನ್ 5. ಡೇಟಾ ಈಸ್ A, ಫಸ್ಟ್ ಟರ್ಮ್ ಈಸ್ 3.5. D, ಕಾಮನ್ ಡಿಫರೆನ್ಸ್ ಈಸ್ 0. N, ನಂಬರ್ ಆಫ್ ಟರ್ಮ್ಸ್ ಈಸ್ 105. AN ಈಸ್ ಕ್ವೆಶ್ಚನ್ ಮಾರ್ಕ್. ಸೊ AN ಫೈಂಡ್ ಔಟ್ ಮಾಡಬೇಕಾದ್ರಿಂದ ನಾವು AN ಫಾರ್ಮುಲಾಯಿಂದ ಸ್ಟಾರ್ಟ್ ಮಾಡೋಣ. AN = A + n - 1 × D. ಸಬ್ಸ್ಟಿಟ್ಯೂಟ್ ಮಾಡಿ. AN ವಿ ಡೋಂಟ್ ನೋ, ಇದು ಕ್ವೆಶ್ಚನ್ ಆದ್ದರಿಂದ ಅದು ಹಾಗೇ ಇರ್ತದೆ. A ಈಸ್ 3.5 + n. n ಈಸ್ 105. n. ನೆಕ್ಸ್ಟ್ ಏನಿದೆ, ಮೈನಸ್ ಇದೆ, ಮೈನಸ್ ಹಾಕೊಳ್ಳಿ, 1 ಇದೆ, 1 ಬರ್ಕೊಳ್ಳಿ. D ಈಸ್ 0. ದೆನ್ AN = 3.5 ಪ್ಲಸ್ ಇಲ್ಲಿ 105 - 1 ಇದೆ. 105 - 1 becomes 104. 104 × 0. 0 × ಎನಿಥಿಂಗ್ ಈಸ್ 0. ಹಾಗಾಗ್ಬಿಟ್ಟು ಅದು ಪೂರ್ತಿ 0 ಆಗಿಬಿಡ್ತದೆ. ದೇರ್ಫೋರ್ AN = 3.5 + 0 ಈಸ್ ನಥಿಂಗ್ ಬಟ್ 3.5 ಬಿಕಾಸ್ 0 is the identity element of addition. ಆ್ಯಡ್ ಮಾಡಿದ್ರೆ ನೋ ಚೇಂಜ್. ಸೊ nth term is 3.5 here, 5th one. Okay. Next, same exercise, second main is choose the correct choice in the following and justify ಅಂತ ಕೊಟ್ಟವ್ರೆ. ಒಂದು ಕ್ವಶನ್ ಕೊಟ್ಟವ್ರೆ, ಅದಕ್ಕೆ 4 ಆಪ್ಷನ್ಸ್ ಕೊಟ್ಟವ್ರೆ. ಈ 4 ಆಪ್ಷನ್ಸಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆ. ಇಲ್ಲಿ ಪ್ರಾಬ್ಲಮ್ ಏನಂತಂದರೆ 30th ಟರ್ಮ್ ಆಫ್ ದಿ AP. ಇನ್ನು ಕೊಟ್ಟಿರ್ತಕ್ಕಂಥ APನಲ್ಲಿ ನಾವು 30th ಟರ್ಮ್ ಫೈಂಡ್ ಔಟ್ ಮಾಡಬೇಕು. ದಟ್ ಮೀನ್ಸ್ 30th ಟರ್ಮ್ ಈಸ್ ನಥಿಂಗ್ ಬಟ್ A30 ಫೈಂಡ್ ಔಟ್ ಮಾಡಬೇಕಾದ್ನ ಕ್ವಶನ್ ಮಾರ್ಕ್ ಹಾಕೊಳ್ಳಿ.
ನೆಕ್ಸ್ಟ್ ಅವ್ನು ಕೊಟ್ಟಿರ್ತಕ್ಕಂಥ ಎ ಪಿನಲ್ಲಿ ಎ ನೋಡಿ, ಎ ಮೀನ್ಸ್ ಫಸ್ಟ್ ಟರ್ಮ್, ಹಿಯರ್ ದಿ ಫಸ್ಟ್ ಟರ್ಮ್ ಈಸ್ 10 ಬರೀರಿ. ನೆಕ್ಸ್ಟ್ ಡಿ ಮಾಡೋಣ. ಡಿ ಈಸ್ ನಥಿಂಗ್ ಬಟ್ a2 minus a1, second term minus first term means 7 minus 10. 7 minus 10 means greater sign is minus, 10 minus 7 is 3. ಡಿ ಬಂತು. ಓಕೆ ಅಲ್ವಾ? ಇದು ಡೇಟಾ ಬರ್ಕೊಂಡ್ವಿ. ಈಗ ನಾವು 30th ಟರ್ಮ್ ಫೈಂಡ್ ಔಟ್ ಮಾಡಬೇಕು. ಯಾವ ಟರ್ಮ್ ಫೈಂಡ್ ಔಟ್ ಮಾಡಬೇಕಾದ್ರೂ ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ಎ ಎನ್ ಫಾರ್ಮುಲಾ. ಯಾವುದೇ ಟರ್ಮ್ ಫೈಂಡ್ ಔಟ್ ಮಾಡಬೇಕಾದ್ರೂ ಎ ಎನ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ಯಾವುದೇ ಟರ್ಮ್ ಕೊಟ್ಟಿದ್ರು ಎ ಎನ್ ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ. ಆದ್ದರಿಂದ ಎ ಎನ್ ಫಾರ್ಮುಲಾ ಸ್ಟಾರ್ಟ್ ಮಾಡೋಣ. We know that an is equal to a plus of n minus 1 into d. ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ a30 ಆದ್ದರಿಂದ 30th ಟರ್ಮ್ ಆದ್ದರಿಂದ an ಬದಲು a30 ಬರ್ಕೊಳ್ಳಿ is equal to a is given 10 plus of n. Observe these two, compare them. Here an is there, here a30 is there. That means n is replaced by 30 here. n ಬದಲು 30 ಇದೆ, ಆದ್ದರಿಂದ n ಪ್ಲಸ್ ಅಲ್ಲಿ 30 ಬರೀರಿ. 30 minus 1 into d. d is we got here ಎಷ್ಟು minus 3, minus ಬಂದಿರೋದನ್ನ ಬ್ರಾಕೆಟ್ ಹಾಕೊಳ್ಳಿ. that is equal to 10 plus of 30 minus 1 is 29 of minus 3. that is equal to 10. ಈಗ this is plus 29 and this is minus 3. plus into minus is minus. Multiply them. 3 9s are 27 means 7 carry 2. 3 2 6 plus 2 is 8. ಸೊ 10 minus 87 ಬಂತು, ಪ್ಲಸ್ಸು ಮೈನಸ್ ಇದೆ, ಗ್ರೇಡ್ ಸೈನ್ ಈಸ್ ಮೈನಸ್, ಸಬ್ಟ್ರಾಕ್ಟ್ ಮಾಡಿ. 87 minus 10 ಈಸ್ 77. ಸೊ a30 ಈಸ್ ಈಕ್ವಲ್ ಟು 30th ಟರ್ಮ್ ಈಸ್ ವಿ ಗಾಟ್ minus 77. ದಟ್ ಮೀನ್ಸ್ ಸಿ ಈಸ್ ದ ಆನ್ಸರ್, ರೈಟ್ ಆನ್ಸರ್. ಓಕೆ ಓಕೆ. In the same main second question, sub question 2 is 11th term of the AP minus 3 comma minus 1 by 2 comma 2 comma dash dash is. ಈ ಎ ಪಿನಲ್ಲಿ 11th ಟರ್ಮ್ 11ನೇ ಟರ್ಮ್ ಎಷ್ಟು ಅಂತ ಕೇಳಿದ್ದಾರೆ. ಅದಕ್ಕೆ 4 ಆನ್ಸರ್ಸ್ ಕೊಟ್ಟಿದ್ದಾರೆ. ಈ 4 ಆನ್ಸರ್ಸಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು, ಕರೆಕ್ಟ್ ಆನ್ಸರ್ ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಪ್ರಾಬ್ಲಮ್ ಮಾಡಿ ನೋಡಿ. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾದೇನೋ 11th ಟರ್ಮ್, ದಟ್ ಮೀನ್ಸ್ A11 ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಹಾಕೊಳ್ಳಿ. ನೆಕ್ಸ್ಟ್ ಕಮ್ಸ್ ಎ ಮೀನ್ಸ್ ಫಸ್ಟ್ ಟರ್ಮ್. Here the first term is minus 3. Next D. We know that D is equal to second term minus first term ಮಾಡಬೇಕು ನಾವಿಲ್ಲಿ ಅಲ್ವಾ. ಸೆಕೆಂಡ್ ಟರ್ಮ್ ಯಾವುದಿಲ್ಲಿ minus 1 by 2 ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ಓಕೆ, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್ ಬರಬೇಕು. ಫಸ್ಟ್ ಟರ್ಮ್ ಮತ್ತೆ ನೆಗೆಟಿವ್ ಸೈನ್ ಇದೆ, ಸೊ ಅದನ್ನು ಬ್ರಾಕೆಟ್ಗೆ ಹಾಕ್ಕೊಳ್ಳಿ. -3 ಸೈನ್ ಪಕ್ಕದಲ್ಲಿ ಸೈನ್ ಬರಬಾರ್ದು, ಬಂದರೆ ಬ್ರಾಕೆಟ್ ಹಾಕ್ಕೊಳ್ಳಿ. ಸೊ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. ನೆಕ್ಸ್ಟ್ minus 1 by 2 minus into minus is plus 3. ಓಕೆ, ಈಗ ಪ್ಲಸ್ಸು ಮೈನಸ್ ಇದೆ, ಗ್ರೇಡ್ ಸೈನ್ ಪ್ಲಸ್ಸು. 3ಯಲ್ಲಿ 1 by 2 ಸಬ್ಟ್ರಾಕ್ಟ್ ಮಾಡಿದ್ರೆ, ಅಂದರೆ 3ಯಲ್ಲಿ ಹಾಫ್ ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರ್ತದೆ? 2 1 by 2 ಬರ್ತದೆ. ಮಿಕ್ಸ್ಡ್ ಫ್ರಾಕ್ಷನ್. ಇದು ಇಂಪ್ರಾಪರ್ ಮಾಡಿಕೊಂಡ್ರೆ 2 2s 4 plus 1 is 5 by 2. ಈ ಥರ ಡಿ ಮಾಡ್ಕೋಬಹುದು. ಇಲ್ಲ ಅಂತಂದರೆ ಇದು ಫ್ರಾಕ್ಷನ್ ಆದ್ದರಿಂದ ಬೈ 1 ಹಾಕ್ಕೊಳ್ಳಿ. ನೀವು ಎರಡಕ್ಕೂ ಎಲ್ಸಿಎಂ ಮಾಡಿ, ಡಿವೈಸನು ಮಲ್ಟಿಪ್ಲಿಕೇಶನ್ ಎಲ್ಲ ಇದಕ್ಕೆ ಮುಂಚೆ ಹೇಳ್ತಿದ್ರು, ಆ ಥರ ಮಾಡಿದ್ರು ನಿಮಗೆ ಕೊನೆಗೆ ಇದೇ ಆನ್ಸರೇ ಬರ್ತದೆ. ಅಲ್ಲಿಗೆ ಡಿ ಬಂತು ನಮಗೆ, ಹೌದಲ್ವಾ? ಓಕೆ, ಈಗ A11 ಫೈಂಡ್ ಔಟ್ ಮಾಡಬೇಕಾದ್ರಿಂದ ನಾವು ಎನ್ ಫಾರ್ಮುಲಾ ಹಾಕೋಣ. ಸೊ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಆಫ್ n minus 1 into d. ವಿ ವಾಂಟ್ A11. ಸೊ ಎನ್ ಪ್ಲೇಸಲ್ಲಿ A11 ಹಾಕ್ಕೊಳ್ಳಿ, ಈಸ್ ಈಕ್ವಲ್ ಟು ಎ ಈಸ್ ಗಿವನ್ -3 ಸಬ್ಸ್ಟಿಟ್ಯೂಟ್ ಮಾಡಿ, ಪ್ಲಸ್ ಎನ್ ಎಷ್ಟೊಂದು ಇಲ್ಲಿ ನೋಡಿ, ಎನ್ ಪ್ಲಸ್ 11 ಇದೆ. ಸೊ ಎನ್ ಸ್ಟ್ಯಾಂಡ್ಸ್ ಫಾರ್ 11 minus 1 into d. ಡಿ ಈಸ್ ವಿ ಗಾಟ್ 5 by 2 ಬಂತು. ಡಿ ಅಲ್ಲಿ ಮಾಡಿದ್ದೀವಿ ನಾವು. ದಟ್ ಈಸ್ ಈಕ್ವಲ್ ಟು -3 ಪ್ಲಸ್ ಆಫ್ 11 minus 1 ಈಸ್ 10 ಆಫ್ 5 by 2. ಈಗ 5 by 2 ಇದು ಡಿನಾಮಿನೇಟರು, ಇದು ನ್ಯೂಮರೇಟರ್, ಮಧ್ಯೆ ಬ್ರ್ಯಾಕೆಟ್ ಅಂದರೆ ಇಂಟು ಇದೆ. ಸೊ ದೀಸ್ ಟು ವಿ ಕ್ಯಾನ್ ಕ್ಯಾನ್ಸಲ್ ಮಾಡ್ಬೋದು. 2 1s 2 5s. ಸೊ ರಿಮೈನಿಂಗ್ ಈಸ್ -3. ನಾವು ಇಟ್ ಈಸ್ +5 ಇಂಟು ಅಗೇನ್ 5 ಪ್ಲಸ್ 5 into 5 ಈಸ್ 25. ಬೈ 1 ಬರೀಬೇಕಾಗಿಲ್ಲ. ನಾವು ಸೈನ್ಸ್ ಆರ್ ಆಪೋಸಿಟ್, ಪ್ಲಸ್ ಅಂಡ್ ಮೈನಸ್. ವಿ ಹ್ಯಾವ್ ಟು ಪುಟ್ ದಿ ಗ್ರೇಡ್ ಸೈನ್ ಅಂಡ್ ಸಬ್ಟ್ರಾಕ್ಟ್. ಗ್ರೇಡ್ ಸೈನ್ ಈಸ್ ಪ್ಲಸ್ ಮೀನ್ಸ್ ಯು ಕ್ಯಾನ್ ರೈಟ್ ಇಟ್ ಆರ್ ಲೀವ್ ಇಟ್. ಓಕೆ, ಅದೇ ಮೈನಸ್ ಬಂದರೆ ಬರೀಲೇಬೇಕು. ಸಬ್ಟ್ರಾಕ್ಟ್ ಮಾಡಿ. 25 ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ 22. ಸೊ
11 is 22 means which is the correct answer? Option B is the right answer. Okay. Okay, next third main ಮಾಡಿ ನೋಡಿ same exercise. Third main is in the following APs arithmetic progressions find the missing terms. ಇಲ್ಲಿ ಕೆಲವು ಪ್ರಾಬ್ಲಮ್ಸ್ ಕೊಟ್ಟವ್ರೆ, ಪ್ರತಿ ಪ್ರಾಬ್ಲಮಲ್ಲೂ ಎ ಪಿ ಇದೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದೆ, ಬಟ್ ಕೆಲವು ಟರ್ಮ್ಸ್ ಮಿಸ್ ಆಗಿದೆ. ಆ ಮಿಸ್ ಆಗಿರತಕ್ಕಂಥ ಬ್ಲ್ಯಾಂಕ್ ಪ್ಲೇಸಸ್ಸಲ್ಲಿ ಏನು ಬರ್ತದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಅದರಲ್ಲಿ ಸಬ್ ಕ್ವಶನ್ 1 ಈಸ್ 2 ಬ್ಲ್ಯಾಂಕ್ 26. ಇಲ್ಲಿ 3 ಟರ್ಮ್ಸ್ ಇದೆ, ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್. ಸೆಕೆಂಡ್ ಟರ್ಮ್ ಈಸ್ ಮಿಸ್ಸಿಂಗ್, ಬಟ್ ಈ 3 ಟರ್ಮ್ಸ್ ಏನಾಗಿದೆ ಎ ಪಿ ಅಂತ ಅವ್ನು ಹೇಳಿದ್ದಾನೆ. ಓಕೆ, ಈ ಮಿಸ್ಸಿಂಗ್ ಟರ್ಮ್ನ ಫೈಂಡ್ ಔಟ್ ಮಾಡಬೇಕು. ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ನಿಮಗೆ ನೈಬರಿಂಗ್ ಟರ್ಮ್ಸು ಅಂದರೆ ಒಂದು ಟರ್ಮ್ಗೆ ಆ ಕಡೆ ಈ ಕಡೆ ಗೊತ್ತಿದ್ದು ಮಧ್ಯೆ ಒಂದು ಟರ್ಮ್ ಮಾತ್ರ ಮಿಸ್ ಆಗಿದ್ದರೆ ಅಲ್ಲಿ ನೀವು ಅರ್ಥಮೆಟಿಕ್ ಮೀನ್ ಫಾರ್ಮುಲಾ ಯೂಸ್ ಮಾಡ್ಬೋದು. ಅರ್ಥಮೆಟಿಕ್ ಮೀನ್ ಫಾರ್ಮುಲಾ ಈಸ್ ಎ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ 2. ಸೊ ಕ್ಯಾಲ್ಕುಲೇಷನ್ಸ್ ಫಾರ್ ಅರ್ಥಮೆಟಿಕ್ ಮೀನ್ ಈಸ್ ನಥಿಂಗ್ ಬಟ್ ಮಿಡ್ ಟರ್ಮ್. ಆದ್ದರಿಂದ ಇದರಿಂದ ನಮಗೇನು ಬರ್ತದೆ, ಮಿಡ್ ಟರ್ಮ್ ಬರ್ತದೆ. ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂದರೆ ನೇಬರಿಂಗ್ ಟರ್ಮ್ಸು, ಆ ಕಡೆ ಈ ಕಡೆ ಏನಿದೆ 2 ಪ್ಲಸ್ ಬಿ ಅಂದರೆ ಇದಕ್ಕೆ ಈ ಕಡೆ ಏನಿದೆ 26. ಸೊ ಆ ಕಡೆ ಈ ಕಡೆನ ನಾವು ಎ ಆ್ಯಂಡ್ ಬಿ ತೊಗೊತೀವಿ ಬೈ 2. ನೆಕ್ಸ್ಟ್ ಈಸ್ 26 ಪ್ಲಸ್ 2 ಈಸ್ 28 ಬೈ 2. ಕ್ಯಾನ್ಸಲ್ ಮಾಡಿ, 2 1s 2 1s 2 4s, ವಿ ಗಾಟ್ 14 by 1 ಆರ್ 14. ಸೊ ದಿ ಮಿಸ್ಸಿಂಗ್ ಟರ್ಮ್ ಈಸ್ 14. ಬೇಕಾದ್ರೆ ಇಲ್ಲಿ ಚೆಕ್ ಮಾಡ್ಕೊಳ್ಳಿ, ಇವೆರಡಕ್ಕೂ ಡಿಫ್ರೆನ್ಸ್ ನೋಡಿ. 14 minus 2 ಈಸ್ 12, 26 minus 14 ಈಸ್ 12. ಡಿಫ್ರೆನ್ಸ್ ಸೇಮ್ ಇದೆ. ಸೊ ಎ ಪಿ ಬಂದು ನಮಗೆ. ಓಕೆ, ಹಾಗೆ ನಾವು ಮಿಸ್ಸಿಂಗ್ ಟರ್ಮ್ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೇಮ್ ಮೈನಲ್ಲಿ ಸಬ್ ಕ್ವಶನ್ 2 ನೋಡಿ, ಬ್ಲ್ಯಾಂಕ್ 13 ಬ್ಲ್ಯಾಂಕ್ 3. ಓಕೆ, ಇದು ಎ ಪಿನಲ್ಲಿ ಇದೆ. ಮಿಸ್ಸಿಂಗ್ ಟರ್ಮ್ಸ್ ಏನು ಅಂತ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟ್ ಇದು ಕಷ್ಟ ಆಗುತ್ತೆ, ಇದನ್ನು ಮಾಡೋಣ ನೋಡಿ. ಇಲ್ಲೇನಾಗುತ್ತೆ ಅಂದರೆ ಈ ಬ್ಲ್ಯಾಂಕ್ಗೆ ನೈಬರಿಂಗ್ ಟರ್ಮ್ಸು ಆ ಕಡೆ ಈ ಕಡೆ ಗೊತ್ತಿದೆ ನಮಗೆ. ಆ ಕಡೆ ಈ ಕಡೆ ಗೊತ್ತಿದ್ದಾಗ ಮಧ್ಯೆ ಇರ್ತಕ್ಕಂಥವ್ನು ಈಸಿಯಾಗಿ ಮಾಡ್ಬೋದು ನಾವು. ಅದಕ್ಕೆ ಯಾವ ಫಾರ್ಮುಲಾ? ಅರ್ಥಮೆಟಿಕ್ ಮೀನ್ ಫಾರ್ಮುಲಾ ಯೂಸ್ ಮಾಡಿ. ದಟ್ ಈಸ್ ಎ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಬೈ 2. ಸೊ ಎ ಅಂದರೆ ಮಿಡ್ ಟರ್ಮ್, ಇದು ಸ್ಮಾಲ್ ಎ ಸ್ಮಾಲ್ ಬಿ ಅಂದರೆ ನೇಬರಿಂಗ್ ಟರ್ಮ್ಸು ಆ ಕಡೆ ಈ ಕಡೆ. ಸೊ ಎ ಬಿಕಮ್ಸ್ ಹಿಯರ್ 13 ಪ್ಲಸ್ ಬಿ ಅಂದರೆ ಈ ಕಡೆ ಟರ್ಮು 3 by 2. 13 ಪ್ಲಸ್ 3 ಈಸ್ 16 by 2. 2 1s 2 1s 8s ಕ್ಯಾನ್ಸಲ್ ಆಗುತ್ತೆ, 8 ಬಂತು ನಮಗೆ. ಓಕೆ, ದಟ್ ಮೀನ್ಸ್ ಹಿಯರ್ ವಾಟ್ ಟರ್ಮ್ ಕಮ್ಸ್ 8 ಕಮ್ಸ್ ಹಿಯರ್. ಹೌದಾ, ಅದಾಯಿತು. ಈಗ ನೆಕ್ಸ್ಟ್ ನಾವೇನು ಮಾಡಬೇಕು, ಫಸ್ಟ್ ಟರ್ಮ್ ಏನು ಅಂತ ಫೈಂಡ್ ಔಟ್ ಮಾಡ್ಬೇಕು ನಾವಿಲ್ಲಿ. ಫಸ್ಟ್ ಟರ್ಮ್, ಈ ಫಸ್ಟ್ ಟರ್ಮ್ ಮಾಡಬೇಕಾದ್ರೆ ನೋಡಿ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಮಾಡ್ಕೊಳ್ಳೋಣ. ಡಿಗೆ ಸಾಮಾನ್ಯವಾಗಿ ನಾವು A2 ಮೈನಸ್ A1 ಮಾಡ್ತೀವಿ, ಬಟ್ A1 ಗೊತ್ತಿಲ್ಲ. ಆದ್ದರಿಂದ ಏನು ಮಾಡೋಣ ನಾವು A3 ಮೈನಸ್ A2 ಮಾಡ್ಕೊಳ್ಳೋಣ, ಇವೆರಡು ಗೊತ್ತಿರೋದ್ರಿಂದ. ಡಿ ಈಸ್ ಈಕ್ವಲ್ ಟು A3 ಮೈನಸ್ A2, ಇಲ್ಲ A4 ಮೈನಸ್ A3 ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. A3 ಈಸ್ 8 ಮೈನಸ್ A2 ಈಸ್ 13. 8 ಮೈನಸ್ 13 ಈಸ್ ಪ್ಲಸ್ಸು ಮೈನಸ್ ಗ್ರೇಟ್ ಸೈನ್ ಮೈನಸ್ಸು. 13ನಲ್ಲಿ 8 ಸಬ್ಟ್ರಾಕ್ಟ್ ಮಾಡಿದ್ರೆ 5 ಬರ್ತದೆ. ಡಿ ಈಸ್ ಈಕ್ವಲ್ ಟು ಮೈನಸ್ 5 ಬಂತು. ಕರೆಕ್ಟಾ? ಡಿ ಈಸ್ ಈಕ್ವಲ್ ಟು ಮೈನಸ್ 5. ಸೊ ಈಗ ನಮಗೆ ಬೇಕಾದೇನೋ ಫಸ್ಟ್ ಟರ್ಮ್ ಆ್ಯಕ್ಚುಲಿ ಎ ಆರ್ A1. ಓಕೆ, ಇನ್ ಎ ಪಿ we can write A is equal to A2 plus, sorry, A is equal to we can write A2 as A1 plus D ಅಂತ ಬರೀಬೋದಾ? ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಯಾವುದಾದ್ರು ಒಂದು ಟರ್ಮ್ ಬೇಕಾದರೆ ಪ್ರೀವಿಯಸ್ ಟರ್ಮ್ಗೆ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡಬೇಕು. ಓಕೆ, ಸೊ A2 ಈಸ್ ಈಕ್ವಲ್ ಟು A1 ಪ್ಲಸ್ ಡಿ ಅಂತ ಬರೀಬೋದು. ಹಿಯರ್ A2 ಈಸ್ ಗಿವನ್, A2 ಈಸ್ 13 ಈಸ್ ಈಕ್ವಲ್ ಟು A1 ವಿ ಡೋಂಟ್ ನೋ ಪ್ಲಸ್ ಡಿ ವಿ ಗಾಟ್ ಹೌ ಮಚ್ ಮೈನಸ್ 5 ಸಬ್ಸ್ಟಿಟ್ಯೂಟ್ ಮಾಡಿ. ದೆನ್ 13 ಈಸ್ ಈಕ್ವಲ್ ಟು A1 ಆರ್ ಎ ಅಂತ ಬರೀಬೋದು. ಇದನ್ನು ಪ್ಲಸ್ ಬ್ರ್ಯಾಕೆಟ್ ಮೀನ್ಸ್ ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ 5. ನೆಕ್ಸ್ಟ್ 13 ಈ ಮೈನಸ್ 5 ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ಕೊಳ್ಳಿ, ಪ್ಲಸ್ 5 ಆಗುತ್ತೆ. ಈಸ್ ಈಕ್ವಲ್ ಟು A1 ರಿಮೈನಿಂಗಲ್ಲಿ 13 ಪ್ಲಸ್ 5 ಮೀನ್ಸ್ 18. 18 ಈಸ್ ಈಕ್ವಲ್ ಟು ಎ ಆರ್ ಎ ಈಸ್ ಈಕ್ವಲ್ ಟು 18 ಬಂತು ಫೈನಲ್ ಆಗಿ. ಸೊ ಫಸ್ಟ್ ಪ್ಲೇಸಲ್ಲಿ ಏನು ಬರ್ತದೆ 18. ಇನ್ ದಿಸ್ ವೇ ವಿ ಕ್ಯಾನ್ ಫೈಂಡ್ ಬೋತ್ ದಿ ಬ್ಲ್ಯಾಂಕ್ಸ್. ಓಕೆ, ಸೊ ಥರ್ಡ್ ಮೈನಲ್ಲಿ ಸಬ್ ಕ್ವಶನ್ 3 ಮಾಡೋಣ.
ಸಬ್ ಕ್ವೆಶನ್ 3 ಈಸ್ 5 ಬ್ಲ್ಯಾಂಕ್ ಬ್ಲ್ಯಾಂಕ್ 9 1/2 ಇದೆ. ಇಲ್ಲಿ 2 ಮಿಸ್ಸಿಂಗ್ ಟರ್ಮ್ಸ್ ಇದೆ, ಇದನ್ನು ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ನಾವು ಅರ್ಥಮೆಟಿಕ್ ಮೀನ್ ಫಾರ್ಮುಲಾ ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ಒಂದು ಬ್ಲ್ಯಾಂಕ್ಗೆ ಆ ಕಡೆ ಈ ಕಡೆ ಗೊತ್ತಿದ್ರೆ ಮಾಡ್ಬೋದಾಗಿತ್ತು, ಇಲ್ಲ ಆಗಲ್ಲ. ಇದನ್ನು ಹೇಗೆ ಮಾಡ್ಬೋದು ಅಂದರೆ, ಇಲ್ಲಿ ನೋಡಿ ಫಸ್ಟ್ ಟರ್ಮ್ ಈಸ್ ಗಿವನ್, ದಟ್ ಈಸ್ ಎ ಈಸ್ 5 ಕೊಟ್ಟವ್ರೆ, ಇದು ಫಸ್ಟ್ ಟರ್ಮು. ಸೆಕೆಂಡ್ ಟರ್ಮ್ ವಿ ಡೋಂಟ್ ನೋ, ಥರ್ಡ್ ಟರ್ಮ್ ವಿ ಡೋಂಟ್ ನೋ, ಫೋರ್ತ್ ಟರ್ಮ್ ಈಸ್ ಗಿವನ್, ದಟ್ ಈಸ್ A4 ಈಸ್ ಈಕ್ವಲ್ ಟು 9 1/2 ಅಂತ ಕೊಟ್ಟವ್ರೆ. A4 ಈಸ್ ಈಕ್ವಲ್ ಟು 9 1/2. ಓಕೆ, ಹೀಗಿದ್ದಾಗ A4 ಯೂಸ್ ಮಾಡ್ಕೊಳ್ಳೋಣ. ವಿ ಕ್ಯಾನ್ ರೈಟ್ A4 ಆ್ಯಸ್ A plus 3D. A plus 3D is equal to 9 1/2 is a mixed fraction. ಇದನ್ನು ಇಂಪ್ರಾಪರ್ ಮಾಡ್ಕೊಳ್ಳಿ. ಬಿಫೋರ್ ಡೂಯಿಂಗ್ ಎನಿ ಆಪರೇಷನ್ ಮಿಕ್ಸ್ಡ್ ಫ್ರಾಕ್ಷನ್ ಶುಡ್ ಬಿ ಕನ್ವರ್ಟ್ ಇಂಟು ಇಂಪ್ರಾಪರ್. ಇಂಪ್ರಾಪರ್ ಮಾಡೋದು ನಿಮಗೆಲ್ಲ ಗೊತ್ತಲ್ವಾ, ಇವೆರಡು ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇದನ್ನು ಆ್ಯಡ್ ಮಾಡ್ಕೊಳ್ಳಿ. 2 9s are 18, 18 plus 1 is 19/2. ಸೊ A4ನ ನಾವು nth ಫಾರ್ಮುಲಾ ಪ್ರಕಾರ, nth ಟರ್ಮ್ ಫಾರ್ಮುಲಾ ಪ್ರಕಾರ A plus 3D ಅಂತ ಬರೀಬೋದು. ಇದು ನಿಮಗೆ ಡೌಟ್ ಇದ್ದರೆ ಬೇಕಾದ್ರೆ ಪಕ್ಕದಲ್ಲಿ ಮಾಡಿ ತೋರಿಸಿ ನೋಡಿ. We know that an is equal to a plus of n minus 1 into d ಫಾರ್ಮುಲಾ. ಇಲ್ಲಿ A4 ಕೊಟ್ಟಿದ್ದಾರೆ ನಮಗೆ, therefore an ಪ್ಲೇಸಲ್ಲಿ A4 ಹಾಕ್ಕೊಳ್ಳಿ. A4 is equal to a plus of n ಪ್ಲೇಸಲ್ಲಿ 4 ಇರೋದ್ರಿಂದ n ಪ್ಲೇಸಲ್ಲಿ 4 ಹಾಕ್ಕೊಂಡ್ರೆ 4 minus 1 into d ಆಗುತ್ತೆ. That is equal to a plus of 4 minus 1 is 3, 3 into d is 3d. So A4 becomes a plus 3d by formula. Similarly A5 is equal to a plus 4d. Similarly A10 is equal to a plus 9d. ಓಕೆ, ಇಲ್ಲಿ 4 ಇದ್ದರೆ ಒಂದು ಕಡಿಮೆ ಆಗುತ್ತೆ, ಆ ಥರ ಬರ್ಕೋಬೋದು ಡೈರೆಕ್ಟಾಗಿ ನೀವು, ಆಯಿತಾ. ಸೊ A4ನ a plus 3d is equal to ಈ ಮಿಕ್ಸ್ಡ್ ಫ್ರಾಕ್ಷನ್ ಇಂಪ್ರಾಪರ್ ಮಾಡ್ಕೊಂಡು 19/2 ಬಂತು. ಈಗ ನಮಗೆ ಎ ಗೊತ್ತು, ಎ ಅಂದರೆ ಫಸ್ಟ್ ಟರ್ಮ್ 5, ಅದನ್ನ a ಪ್ಲಸಲ್ಲಿ 5 ಸಬ್ಸ್ಟಿಟ್ಯೂಟ್ ಮಾಡಿ, 5 ಪ್ಲಸ್ 3d is equal to 19/2. ನೆಕ್ಸ್ಟ್ ಇವೆರಡು ಆ್ಯಡ್ ಮಾಡೋಕ್ಕಾಗಲ್ಲ, ಅನ್ಲೈಕ್ ಟರ್ಮ್ಸ್ ಆಗುತ್ತೆ. 5ನ ಟ್ರಾನ್ಸ್ಪೋಸ್ ಮಾಡಿ, ವಿ ಗೆಟ್ 3d is equal to 19/2 ಪ್ಲಸ್ 5 ಟ್ರಾನ್ಸ್ಪೋಸ್ ಆದರೆ -5 ಆಗುತ್ತೆ. ಈಗ ಮೈನಸ್ ಇದೆ ಸಬ್ಟ್ರಾಕ್ಟ್ ಮಾಡಬೇಕು, ಇದು ಫ್ರಾಕ್ಷನು ಇದು ಫ್ರಾಕ್ಷನ್ ಅಲ್ಲ, ಆವಾಗ ನೀವೇ ಬೈ 1 ಹಾಕ್ಕೊಳ್ಳಿ. ಓಕೆ, ನಾವು 3d is equal to ಎಲ್ ಸಿ ಎಮ್ ಮಾಡ್ಕೊಳ್ಳಿ. 2 and 1ಗೆ ಎಲ್ ಸಿ ಎಮ್ 2. ಎಲ್ ಸಿ ಎಮ್ ಅಂದಮೇಲೆ ಡಿನಾಮಿನೇಟರಿಂದ ಎಲ್ ಸಿ ಎಮ್ ಡಿವೈಡ್ ಮಾಡಬೇಕು, ಅಂದರೆ 2/2 ಈಸ್ 1, 1 into 19 ಈಸ್ 19 ಮೈನಸ್, ಈಗ ನೆಕ್ಸ್ಟ್ ಡಿನಾಮಿನೇಟರ್ 1, 1 ಇಂದ 2 ಡಿವೈಡ್ ಮಾಡಿ, ಅಂದರೆ 2/1, 2/1 is 2, 2 into 5, 2 5 is 10. Therefore 3d is equal to 19 minus 10 is 9/2 ಬಂತು. 3d is equal to 9/2 means we can write d is equal to 9/2 into 3 ಬರೀಬೋದಾ, ಅಂದರೆ 3ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ, ಕೆಳಗೆ ಬರ್ತದೆ. ಕ್ಯಾನ್ಸಲ್ ಮಾಡಿದ್ರೆ 3 1s 3 3s. ಫೈನಲಿ ವಿ ಗಾಟ್ d is equal to 3/2 ಬಂತು, 3/2. ಓಕೆ, ಅಲ್ಲಿಗೆ ನಮಗೆ ಎ 1 ಕೊಟ್ಟವನೇ, ಡಿ ಬಂದ್ಬಿಡ್ತು. ಇವಾಗ ಸೆಕೆಂಡ್ ಟರ್ಮು ಥರ್ಡ್ ಟರ್ಮು ಈಸಿಯಾಗಿ ಮಾಡ್ಬೋದಾ, ತುಂಬ ಈಸಿ. ಈಗ ನಾನು ಸೆಕೆಂಡ್ ಟರ್ಮ್ ಮಾಡೋಣ, A2 ಬೇಕು ನಮಗೆ. ಓಕೆ, ವಿ ಕ್ಯಾನ್ ರೈಟ್ A2 ಆ್ಯಸ್ A1 ಪ್ಲಸ್ ಡಿ ಅಂತ ಬರೀಬೋದಾ. ಸೆಕೆಂಡ್ ಟರ್ಮ್ ಬೇಕಂದ್ರೆ ಪ್ರೀವಿಯಸ್ ಟರ್ಮ್ಗೆ ಕಾಮನ್ ಡಿಫರೆನ್ಸ್ ಆ್ಯಡ್ ಮಾಡಬೇಕು. A2 is equal to A1 ಪ್ಲಸ್ ಡಿ. ಓಕೆ, ಸೊ A2 is equal to A1 ಅಥವಾ A is 5 ಪ್ಲಸ್ ಡಿ. ಇಲ್ಲಿ ಬಂದಿದೆ ನೋಡಿ ನಮಗೆ, ಡಿ ಎಷ್ಟು 3/2. ಸೊ ಡಿ ಪ್ಲೇಸಲ್ಲಿ 3/2 ಹಾಕ್ಕೊಳ್ಳಿ. ಈಗ ಇದು ಫ್ರಾಕ್ಷನ್ ಅಂತ ಇದನ್ನು ಬೈ 1 ಹಾಕೊಳ್ಳಿ, ಫ್ರಾಕ್ಷನ್ ಆಗುತ್ತೆ. 1ಗೂ 2ಗೆ ಎಲ್ ಸಿ ಎಮ್ 2 ಬರ್ತದೆ, 1 ಇಂದ 2 ಡಿವೈಡ್ ಮಾಡಿ 2 ಬರ್ತದೆ, 2 into 5 ಮಾಡಿ 2 5 is 10 ಬರ್ತದೆ, ಪ್ಲಸ್ ಡಿನಾಮಿನೇಟರ್ ಎಲ್ ಸಿ ಎಮ್ ಸೇಮ್ ಇದ್ದರೆ ನ್ಯೂಮಿನೇಟರ್ ಸೇಮ್ ಇರ್ತದೆ, ನೋ ಚೇಂಜ್. ದಟ್ ಈಸ್ ಈಕ್ವಲ್ 13, 10 plus 3 is 13/2. ದಟ್ ಈಸ್ ವಿ ಗಾಟ್ A2. ಸೊ ಸೆಕೆಂಡ್ ಪ್ಲೇಸಲ್ಲಿ ಏನು ಬರಬೇಕು, 13/2 ಬರ್ತದೆ. ಓಕೆ, ನೆಕ್ಸ್ಟ್ ನಮಗೆ ಥರ್ಡ್ ಬ್ಲ್ಯಾಂಕ್ ಫೈಂಡ್ ಔಟ್ ಮಾಡಬೇಕು ನಾವು, ಅಂದರೆ A3 ಫೈಂಡ್ ಔಟ್ ಮಾಡಬೇಕು ನಾವು. A3 ಅಲ್ವಾ, ಇಲ್ಲಿ ನೋಡಿ A3. ವಿ ನೋ ದಟ್ A3 is equal to, ವಿ ಕ್ಯಾನ್ ರೈಟ್ A3 ಆ್ಯಸ್ ಪ್ರೀವಿಯಸ್ ಟರ್ಮ್ ಯಾವುದು A2 ಪ್ಲಸ್ ಡಿ ಅಂತ ಬರ್ಕೋಬೋದು. ನೆಕ್ಸ್ಟ್ A3 is equal to A2 ನಮ್ಗೆ ಆಲ್ರೆಡಿ ಬಂದಿದೆ, ಇಲ್ಲಿ ಬಂದಿದೆ ಎಷ್ಟು 13/2. ಸೊ ರೀಪ್ಲೇಸ್ A2 by 13/2 ಪ್ಲಸ್ ಡಿ ಇಲ್ಲಿ ಬಂದಿದೆ 3/2. ಫ್ರಾಕ್ಷನ್ ಪ್ಲಸ್ ಫ್ರಾಕ್ಷನ್ ಇದೆ, ಎಲ್ ಸಿ ಎಮ್ ಮಾಡ್ಕೊಳ್ಳಿ. 2 and 2ಗೆ ಎಲ್ ಸಿ ಎಮ್ 2 ಬರ್ತದೆ. ಡಿನಾಮಿನೇಟರ್ ಎಲ್ ಸಿ ಎಮ್ ಸೇಮ್. ವೆನೆವರ್ ಡಿನಾಮಿನೇಟರ್ ಅಂಡ್ ಎಲ್ ಸಿ ಎಮ್ಸ್ ಆರ್ ಸೇಮ್, ನ್ಯೂಮರೇಟರ್ಸ್ ಕಮ್ಸ್ ಡೌನ್ ಆ್ಯಸ್ ಇಟ್ ಈಸ್, ನೋ ಚೇಂಜ್, ಹಾಗೆ ಇರ್ತದೆ. ಸೊ 13 ಹಾಗೆ ಇರ್ತದೆ.
ಪ್ಲಸ್ ಅಗೇನ್ ಡಿನಾಮಿನೇಟರ್ LCM ಸೇಮ್, ನ್ಯೂಮರೇಟರ್ ಹಾಗೆ ಇರ್ತದೆ. ದಟ್ ಈಸ್ ಈಕ್ವಲ್ ಟು 13 + 3 ಈಸ್ 16/2. 2 1s 2 8s ಕ್ಯಾನ್ಸಲ್ ಆಯಿತು. ಸೊ A3 ಈಸ್ ಈಕ್ವಲ್ ಟು ವಿ ಗಾಟ್ 8. ಸೊ ಥರ್ಡ್ ಬ್ಲ್ಯಾಂಕ್ ಲೈನ್ ಬರಬೇಕು, 8 ಬರಬೇಕು. ಹೀಗೆ ನಾವು 2 ಬ್ಲ್ಯಾಂಕ್ಸ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ ಓಕೆ ಸೊ ನೆಕ್ಸ್ಟ್ ಫೋರ್ತ್ ಒನ್ ಮಾಡಿ ನೋಡಿ. ಫೋರ್ತ್ ಪ್ರಾಬ್ಲಮ್ ಈಸ್ -4 blank 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 6. These are in AP. We have to find the what terms may come up in the blanks ಅಲ್ಲಿ ಏನು ಬರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಫಸ್ಟ್ ಟರ್ಮ್ ಈಸ್ ಗಿವನ್, ದಟ್ ಈಸ್ A -4. This is A2 not given. A2, A3, A4, A5, A6 is given, that is A6 is equal to 6. So first term and sixth terms are given. In between 4 terms ನಾವು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ಳೋಣ. A6ಗೆ ನಾವು nth ಟರ್ಮ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ A6 ಬಿಕಮ್ಸ್ A + 5D. ಇಲ್ಲಿ 6 ಇದ್ದರೆ ಒಂದು ಕಮ್ಮಿ 5 ಆಗುತ್ತೆ, ಈಸ್ ಈಕ್ವಲ್ ಟು 6 ಅಂತ ಬರೀಬೋದು. A ಒಂದು ಕೊಟ್ಟವನೇ, ಸಬ್ಸ್ಟಿಟ್ಯೂಟ್ ಮಾಡಿ. A ಈಸ್ ನಥಿಂಗ್ ಬಟ್ -4 + 5D ಈಸ್ ಈಕ್ವಲ್ ಟು 6. ದೇರ್ಫೋರ್ 5D ಈಸ್ ಈಕ್ವಲ್ ಟು 6 + 4 ಆಗುತ್ತಾ, -4 ಈ ಕಡೆ ಟ್ರಾನ್ಸ್ಪೋಸ್ ಮಾಡಿ +4 ಆಗುತ್ತೆ. ನೆಕ್ಸ್ಟ್ 5D is equal to 6 + 4 means 10. 5D is equal to 10 means then D is equal to 10/5 ಆಗುತ್ತೆ. 5ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕೆಳಗಡೆ ಬರ್ತದೆ. 5 1s 5 2s. ಸೊ ಫೈನಲಿ ವಿ ಗಾಟ್ D is equal to 2 ಬಂದ್ಬಿಡ್ತು. A is given, we got a D. If we know A and D, we can write any terms. ಯಾವ ಟರ್ಮ್ ಬೇಕಾದ್ರೂ ಈಸಿಯಾಗಿ ಬರ್ಕೊಂಡು ಹೋಗ್ಬೋದು. ಈಗ ನೋಡಿ, ಈಗ ನೆಕ್ಸ್ಟ್ ಏನೇನು ಬೇಕು ನಮಗೆ? ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಸೆಕೆಂಡ್ ಟರ್ಮ್ ಬೇಕು ಅಂದರೆ A2 ಬೇಕು. We know that A2 is nothing but A1 + D ನಾ. A1 ಅಂದರೂ A ಅಂದರೂ ಒಂದೇ, ಎಷ್ಟು? -4. ಸೊ A1 is -4 + D. D is 2. ಸೊ D + 2 ಹಾಕ್ಕೊಳ್ಳಿ. -4 + 2, ಗ್ರೇಟ್ ಸೀನ್ is -4 - 2 is 2. ಸೊ A2 is -2 ಬಂತು ನನಗೆ. ಸೊ ಫಸ್ಟ್ ಬ್ಲ್ಯಾಂಕಲ್ಲಿ ಏನು ಬರ್ತದೆ? -2. ನೆಕ್ಸ್ಟ್ ಈಸ್ A3 ಮಾಡೋಣ. ಇದೇ ರೀತಿ ಸಿಮಿಲರ್ಲಿ ವಿ ವಾಂಟ್ A3. ವಿ ಕ್ಯಾನ್ ರೈಟ್ A3 ಆ್ಯಸ್ A2 + D. ಕರೆಕ್ಟಾ? A3 ಬೇಕಂದರೆ ಪ್ರೀವಿಯಸ್ ಟರ್ಮ್ಗೆ ಕಾಮನ್ ಡಿಫರೆನ್ಸ್ ಆ್ಯಡ್ ಮಾಡಬೇಕು, A2 + 3. ಸೊ A3 ಈಸ್ ಈಕ್ವಲ್ ಟು A2 ಇಲ್ಲಿ ಬಂದಿದೆ, ದಟ್ ಈಸ್ -2 + D. D ಈಸ್ 2. -2 + 2 ಅಂದರೆ ಸಬ್ಟ್ರಾಕ್ಟ್ ಮಾಡಬೇಕು, 0 ಬರ್ತದೆ. ಸೊ ಫೈನಲಿ A3 ಈಸ್ ಈಕ್ವಲ್ 0 ಅಂದರೆ ಇಲ್ಲಿ 0 ಬರ್ತದೆ. ಓಕೆ, ಅಲ್ಲಿಗೆ ನಮಗೆ A3 ಬಂತು. ನೆಕ್ಸ್ಟ್ ವಿ ವಾಂಟ್ A4. ಅದೇ ರೀತಿ A4 ಕ್ಯಾನ್ ಬಿ ರಿಟನ್ ಆ್ಯಸ್ A4 ಈಸ್ ಈಕ್ವಲ್ ಟು A3 + D ಅಂತ ಬರೀಬೋದು. A3 ಇಲ್ಲಿ ಬಂದಿದೆ, ದಟ್ ಈಸ್ 0 + D ಇಲ್ಲಿ ಬಂದಿದೆ, ದಟ್ ಈಸ್ 2. 0 + 2 ಈಸ್ 2. ಸೊ A4 ಈಸ್ 2. ಸೊ ಹಿಯರ್ ವಾಟ್ ಕಮ್ಸ್? 2 ಕಮ್ಸ್. ನೆಕ್ಸ್ಟ್ ಒನ್ ಈಸ್ ಫಿಫ್ತ್ A4 ಆಯಿತು. A5ನ ನಾವು ಇದೇ ಥರ ಬರೀಬೋದು. A5 ಈಸ್ ಈಕ್ವಲ್ ಟು A4 + D. A4 ಇಲ್ಲಿ ಬಂದಿದೆ 2 + D ಆಲ್ಸೋ ವಿ ಗಾಟ್ 2. 2 + 2 ಈಸ್ 4. A5 ಈಸ್ ಈಕ್ವಲ್ ಟು ಇಲ್ಲಿ 4 ಬರ್ತದೆ. ಸೊ -2, 0, 2, 4 ಆರ್ ದಿ ಮಿಸ್ಸಿಂಗ್ ಟರ್ಮ್ಸ್ ಇನ್ ದ ಗಿವನ್ AP. ಲೈಕ್ ದಿಸ್ ವಿ ಕ್ಯಾನ್ ಸಾಲ್ವ್ ಸಬ್ ಕ್ವಶನ್ 4. ಓಕೆ, so next we shall solve fifth one in the same vein. Here first term is blank, second term is given, third term, fourth term, fifth term, sixth term is given. ಇವೆಲ್ಲ ರಿಮೈನಿಂಗ್ ಬ್ಲ್ಯಾಂಕ್ ಇದೆ. ಸೊ ಇಲ್ಲಿ ಕೊಟ್ಟಿರೋದು ಬರ್ಕೊಳ್ಳಿ. ಸೆಕೆಂಡ್ ಟರ್ಮ್, ದಟ್ ಮೀನ್ಸ್ A2 is given as 38 and this is 1 2 3 4 5 6. Sixth term, that is A6 is given -22. Second term and sixth terms are given. The remaining terms we have to find out. Okay, look here. A2 by applying nth term formula we can write as A plus 1D or D is equal to 38. Similarly, we can write A6 by applying nth term formula as A plus 5D is equal to -22. ಇದು ನಿಮಗೆ ಡೌಟ್ ಇದ್ರೆ ಬೇಕಾದ್ರೆ ಪಕ್ಕದಲ್ಲಿ AN ಫಾರ್ಮುಲಾ ಹಾಕ್ಕೊಂಡು AN ಪ್ಲೇಸಲ್ಲಿ A6 ಹಾಕ್ಕೊಳ್ಳಿ. ಇದಕ್ಕೆ ಮುಂಚೆ ಒಂದು ಪ್ರಾಬ್ಲಮಲ್ಲಿ ತೋರಿಸಿದೆ ನಾನು, ಅದು ರಿಪೀಟ್ ಆಗುತ್ತೆ ಅಂತ ಹೇಳ್ತಿಲ್ಲ ನಾನು, ಇದೇ ಬರ್ತಕ್ಕಂಥದ್ದು. ತುಂಬ ಸಿಂಪಲ್. ಇಲ್ಲಿ A6 ಇದ್ದರೆ 6 - 1 5 ಬರ್ತದೆ. A and D ಕಾಮನ್.
ಓಕೆ, ಈಗ ಇವೆರಡು ಗಮನಿಸಿ. ವಿ ಹ್ಯಾವ್ ಟೂ ವೇರಿಯೇಬಲ್ಸ್ ಎ ಆ್ಯಂಡ್ ಡಿ. ಎರಡು ಅನ್ನೋನ್ ಟರ್ಮ್ಸ್ ಇದೆ, ಎರಡು ಈಕ್ವೇಷನ್ಸ್ ಇದೆ. ದೇ ಆರ್ ಕಾಲ್ಡ್ ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್ ಅಂತ ಹೇಳ್ತೀವಿ ನಾವು. ಅದನ್ನ ಇವೆರಡು ತೊಗೊಳ್ಳೋಣ. ಲೆಟ್ ಇಟ್ ಬಿ 1 ಆ್ಯಂಡ್ ಲೆಟ್ ಇಟ್ ಬಿ 2 ಅಂತ ಇವೆರಡು ತೊಗೊಳ್ಳೋಣ. ಟೇಕ್ 1 ಆ್ಯಂಡ್ 2. 1 ಈಸ್ a plus d is equal to 38. Second one is a plus 5d is equal to minus 22. ಇದನ್ನು ಸಾಲ್ವ್ ಮಾಡಬೇಕು. ಇಲ್ಲಿ ಎರಡು ಅನ್ನೋನ್ ಟರ್ಮ್ಸ್ ಇದೆ, ಎರಡು ಈಕ್ವೇಷನ್ಸ್ ಇದೆ. ಹಾಗಿದ್ರೆ ಅವನ ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್ ಅಂತ ಹೇಳ್ತೀವಿ. ಅದೇ ಒಂದು ಚಾಪ್ಟರ್ ಇದೆ, ಡಿಟೇಲ್ ಆಗಿ ನಾವು ಇದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ. ಓಕೆ, ಬಟ್ ಇಲ್ಲಿ ಪ್ರಾಬ್ಲಮ್ ಬಂದಿರೋದನ್ನ ನಾನು ಬ್ರೀಫ್ ಆಗಿ ಹೇಳ್ತೀನಿ, ಒಂದ್ಸಲಿ ನೋಡಿರಿ. ಅರ್ಥ ಆಗಿದ್ರೆ ನಿಮ್ಗೆ ಆ ಚಾಪ್ಟರ್ ಆದ್ಮೇಲೆ ತುಂಬ ಈಸಿಯಾಗಿ ಇದನ್ನು ಮಾಡ್ತೀರಾ. ಈ ಥರ ಈಕ್ವೇಷನ್ಸ್ ಬಂದಾಗ, ಲೀನಿಯರ್ ಈಕ್ವೇಷನ್ಸ್ ಇನ್ ಟೂ ವೇರಿಯೇಬಲ್ಸ್ ಬಂದಾಗ ಅದನ್ನು ನಾವು 3 ಮೆಥಡ್ಸ್ ಸಾಲ್ವ್ ಮಾಡ್ತೀವಿ. ಅದರಲ್ಲಿ ಒಂದು ಮೆಥಡ್ ಒಂದು ಎಲಿಮಿನೇಷನ್. ಇಲ್ಲಿ ನಾನು ಎಲಿಮಿನೇಷನ್ ಮೆಥಡಲ್ಲಿ ಮಾಡ್ತೀನಿ. ಓಕೆ, ಎಲಿಮಿನೇಷನ್ ಮೆಥಡಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎ ಆ್ಯಂಡ್ ಡಿ ಅಂತಕ್ಕಂಥ ಎರಡು ವೇರಿಯೇಬಲ್ಸಲ್ಲಿ ಯಾವ್ದಾರೋ ಒಂದು ವೇರಿಯೇಬಲ್ನ ಎಲಿಮಿನೇಟ್ ಮಾಡ್ತೀವಿ, ಇಲ್ಲದಂಗೆ ಮಾಡ್ತೀವಿ. ಎಲಿಮಿನೇಷನ್ ಅಂದರೆ ಇಲ್ಲದಂಗೆ ಮಾಡ್ತೀವಿ. ಆವಾಗ ಇನ್ನೊಂದು ವೇರಿಯೇಬಲ್ ಈಸಿಯಾಗಿ ನಮಗೆ ಆನ್ಸರ್ ಬರ್ತದೆ. ಅದು ಬಂದಮೇಲೆ ಇನ್ನೊಂದು ಬರ್ತದೆ ಈಸಿಯಾಗಿ ನಮಗೆ. ಓಕೆ, ಯಾವ್ದಾರ ಒಂದು ವೇರಿಯೇಬಲ್ನ ಎಲಿಮಿನೇಷನ್ ಮಾಡಬೇಕಾದ್ರೆ ಅದಕ್ಕೆ ಎರಡು ಕಂಡೀಷನ್ಸು ಸ್ಯಾಟಿಸ್ಫೈ ಆಗಬೇಕು. ಒಂದು, ಆ ವೇರಿಯೇಬಲ್ನ ಕೋಎಫಿಷಿಯೆಂಟ್ಸ್ ಸೇಮ್ ಇರಬೇಕು. ಎರಡನೇದು, ಸೈನ್ ಆಪೋಸಿಟ್ ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎ ಕೋಎಫಿಷಿಯೆಂಟ್ ಏನಿಲ್ಲ ಅಂದರೆ 1, ಇಲ್ಲಿ ಎ ಕೋಎಫಿಷಿಯೆಂಟ್ ಏನಿಲ್ಲ 1, ಅಲ್ಲಿಗೆ ಕೋಎಫಿಷಿಯೆಂಟ್ ಸೇಮ್ ಇದೆ. ಇಲ್ಲ ಆದರೆ ಡಿ ಕೋಎಫಿಷಿಯೆಂಟ್ 1, ಡಿ ಕೋಎಫಿಷಿಯೆಂಟ್ 5, ಇಲ್ಲಿ ಬೇರೆ ಬೇರೆ ಇದೆ. ಸೊ ನಮಗೆ ಎ ಅನುಕೂಲ, ಕೋಎಫಿಷಿಯೆಂಟ್ ಸೇಮ್ ಇದೆ. ಬಟ್ ಸೈನ್ ಆಪೋಸಿಟ್ ಇರಬೇಕು. ಇಲ್ಲ, ಸೈನ್ ಆಪೋಸಿಟ್ ಇಲ್ಲದೆ ಇದ್ದಾಗ ಏನು ಮಾಡ್ತಿದ್ರೆ ನೀವು ಸೆಕೆಂಡ್ ಈಕ್ವೇಷನ್ನ ಸಬ್ಟ್ರಾಕ್ಟ್ ಮಾಡಿ. ಸಬ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ, ಸೈನ್ಸ್ ಎಲ್ಲ ಆಪೋಸಿಟ್ ಆಗುತ್ತೆ. ಅಂದರೆ ಪ್ಲಸ್ ಬಿಕಮ್ಸ್ ಮೈನಸ್, ಪ್ಲಸ್ ಬಿಕಮ್ಸ್ ಮೈನಸ್, ಮೈನಸ್ ಬಿಕಮ್ಸ್ ಪ್ಲಸ್. ಈಗ ಇಲ್ಲಿರ್ತಕ್ಕಂಥ ಸೈನ್ ಪ್ರಕಾರ ಅಲ್ಲ, ಚೇಂಜ್ ಆಗಿರ್ತಕ್ಕಂಥ ಸೈನ್ ಪ್ರಕಾರ ನಾವು ಮಾಡಬೇಕು. ದಿಸ್ ಈಸ್ ಪ್ಲಸ್ ಎ ಆ್ಯಂಡ್ ದಿಸ್ ಈಸ್ ಮೈನಸ್ ಎ. ಪ್ಲಸ್ಸು ಮೈನಸ್ ಇದ್ರೆ ಸಬ್ಟ್ರಾಕ್ಟ್ ಮಾಡ್ತೀವಿ. 1 ಏನಲ್ಲಿ 1 ಎ ಸಬ್ಟ್ರಾಕ್ಟ್ ಆದರೆ 0 ಬರ್ತದೆ. ಅದನ್ನ ಇವೆರಡು ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಇದು ಪ್ಲಸ್ ಡಿ, ಇದು ಮೈನಸ್ 5d. ಇದ್ರ ಪ್ರಕಾರ ಮಾಡಬಾರ್ದು, ಚೇಂಜ್ ಆಗಿರ್ತಕ್ಕಂಥ ಬ್ರ್ಯಾಕೆಟಲ್ಲಿ ಇರ್ತಕ್ಕಂಥ ಸೇಮ್ ಪ್ರಕಾರ ಮಾಡಬೇಕು. ಇದು ಪ್ಲಸ್ ಡಿ, ಇದು ಮೈನಸ್ 5d. ಪ್ಲಸ್ಸು ಮೈನಸ್ ಇದೆ, ಗ್ರೇಡ್ ಸೈನ್ ಮೈನಸ್ಸು, ಸಬ್ಟ್ರಾಕ್ಟ್ ಮಾಡಿ. 5d ನಲ್ಲಿ 1d ಸಬ್ಟ್ರಾಕ್ಟ್ ಮಾಡಿದ್ರೆ 4d ಈಸ್ ಈಕ್ವಲ್ ಟು ದಿಸ್ ಈಸ್ ಪ್ಲಸ್ 38, ದಿಸ್ ಈಸ್ ಪ್ಲಸ್ 22. ಎರಡು ಪ್ಲಸ್ ಒಂದು ಆ್ಯಡ್ ಮಾಡಿ, 38 22 ಆ್ಯಡ್ ಮಾಡಿದ್ರೆ ಇಲ್ಲಿ ಗೆಟ್ 60 ಬರ್ತದೆ ನಮಗೆ. ಮೈನಸ್ 4d ಈಸ್ ಈಕ್ವಲ್ 60 ಆದರೆ ಆಗ ಡಿ ಈಸ್ ಈಕ್ವಲ್ ಟು 60/-4 ಬರ್ತದೆ. ತುಂಬ ಜನ ಈ -4ನ ಟ್ರಾನ್ಸ್ಪೋಸ್ ಮಾಡಿ ಈ ಕಡೆ +4, -4 ಈ ಕಡೆ ಹೋದರೆ +4 ಆಗುತ್ತೆ ಅಂತ ಬರೀತಾ ಇರ್ತಾರೆ. ಅದು ಕಾಮನ್ ಮಿಸ್ಟೇಕ್, ಅದು ರಾಂಗ್. ಅದು ನಾವು ನೋಡಬೇಕಾದ D- ಅಲ್ಲ, ನಾವು ಡಿ ರಿಟೈನ್ ಮಾಡ್ಕೊತೀವಿ, -4ನ